ಮತ್ತೊಂದು ಕಡೆ ಲಕ್ಕುಂಡಿಯಲ್ಲಿ ಉತ್ಖನನ ಸಂದರ್ಭದಲ್ಲಿ ಪ್ರಾಚ್ಯಾವಶೇಷ ಪತ್ತೆಯಾಗಿದೆ ಎನ್ನುವಂತ ತಿಳಿದು ಬರ್ತಾ ಇದೆ. ದೇವಕೋಷ್ಠದ ಮೇಲಿನ ಶಿಖರದ ಪ್ರಾಚ್ಯಾವಶೇಷ ಅಂದ್ರೆ ಈ ಪ್ರಾಚೀನ ವಸ್ತುಗಳಿಗೆ ಸಂಬಂಧಪಟ್ಟ ಆಗಿನ ಕೆತ್ತನೆಗಳಿಗೆ ಸಂಬಂಧಪಟ್ಟ ಆಗಿನ ನಾವು ನೋಡ್ತಾ ಇದ್ದೀವಿ. ಆಗಿನ ವಿಶೇಷತೆಗಳಿಗೆ ಸಂಬಂಧಪಟ್ಟಾಗಿನ ಕೆಲ ಪ್ರಾಚ್ಯಾವಶೇಷಗಳು ಪತ್ತೆ ಆಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ಆಗ್ತಾ ಇರೋ ಸಂದರ್ಭದಲ್ಲಿ ನಾವು ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳದಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇವತ್ತು 10ನೇ ದಿನದ ಉತ್ಖನನ ಕಾರ್ಯ ಇನ್ನೇನು ಪೂರ್ಣಗೊಳ್ತಾ ಇದೆ. ಈ ಒಂದು ಪೂರ್ಣಗೊಳ್ಳುವ ಹಂತ ಸಮಯದಲ್ಲಿ ಒಂದು ಅಪರೂಪದ ಒಂದು ಶಿಲೆ ಕೂಡ ಪತ್ತೆಯಾಗಿದೆ. ನೋಡ್ಬೋದು ನಾವು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿದ್ದೀವಿ. ಇವತ್ತು ಬಿ ಬ್ಲಾಕ್ನಲ್ಲಿ ಇವತ್ತು ಒಂದು ಅಪರೂಪದ ಪುರಾತನವಾದಂಥ ಒಂದು ಶಿಲೆ ಪತ್ತೆಯಾಗಿದೆ. ಇದು ನೋಡ್ಬೋದು, ಇದು ಬಿ ಬ್ಲಾಕಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ಒಂದು ಭಾಗದಲ್ಲಿ ಅಪರೂಪದ ಒಂದು ಶಿಲೆಯನ್ನು ಸಿಕ್ಕಿದೆ. ಯಾಕೆಂದರೆ ಕಳೆದ 10 ದಿನವಾಗಿ ನಿರಂತರವಾಗಿ ಏನು ಒಂದು ಉತ್ಖನನ ಕಾರ್ಯ ನಡೀತಿದೆ. ಅಲ್ಲಿ ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ವಿಶೇಷವಾದಂಥ ಪುರಾತನದ ಶಿಲೆಗಳು ಕೂಡ ಪತ್ತೆಯಾಗ್ತವೆ. ಇವತ್ತು ಕೂಡ ಒಂದು ವಿಶೇಷವಾದಂಥ ಶಿಲೆ ಕೂಡ ಪತ್ತೆಯಾಗಿದೆ. ಅದನ್ನು ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ಇದು ಒಂದು ಚಿಕ್ಕದಾದಂಥ ಪುರಾತನವಾದಂಥ ಅಪರೂಪದ ಒಂದು ಶಿಲೆ ಒಂದು ಪತ್ತೆಯಾಗಿದೆ. ಇದು ಕೂಡ ಒಂದು ರಾಜ ಮಹಾರಾಜರ ಕಾಲದ್ದು ಅಂತ ಹೇಳಲಾಗ್ತದೆ. ಈ ದೇವಸ್ಥಾನ ಹೊರಭಾಗದ ಗೋಡೆಗಳೇನಿರ್ತವೆ, ಆ ಗೋಡೆಗಳಲ್ಲಿ ಸ್ಥಾಪಿಸುವ ಚಿಕ್ಕ ಒಂದು ದೇವರ ಮೂರ್ತಿ ಸ್ಥಾಪನೆ ಮಾಡೋದು ಒಂದು ಮಂಟಪ ಇರ್ತದೆ. ಆ ಒಂದು ಮಂಟಪದ ದೇವಕೋಷ್ಠದ ಮೇಲಿನ ಶಿಖರ ಅಂತೇಳಿ ಈಗಾಗಲೇ ಇತಿಹಾಸ ತಜ್ಞರು ಹೇಳಿದ್ದಾರೆ. ಹೀಗಾಗಿ ಇದು ಒಂದು ಕೂಡ ಅಪರೂಪವಾದಂಥ ಒಂದು ಏನು ಶಿಲೆ ಪತ್ತೆಯಾಗಿದೆ. ಈಗಾಗಲೇ ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅದು ಒಂದು ಸೂಕ್ಷ್ಮವಾಗಿ ಅದು ತೆಗೆಯುವಂಥ ಸಂಗ್ರಹ ಮಾಡಿ ತೆಗೆದು ಇದು ನೋಡ್ಬೋದು ಎಷ್ಟೊಂದು ಸೂಕ್ಷ್ಮವಾಗಿದೆ. ಇದು ಕೂಡ ಸಾಕಷ್ಟು ಒಂದು ಏನು ಏನು ಧ್ವಂಸ ಆಗಿದೆ. ಯಾಕೆಂದರೆ ಇದು ಯಾವುದೇ ರೀತಿಯಿಂದ ಸ್ಪಷ್ಟವಾಗಿ ಅದು ಇಲ್ಲ. ಹೀಗಾಗಿ ಇಂಥವು ಸಾಕಷ್ಟು ಒಂದು ಶಿಲೆಗಳು ಈ ಒಂದು ಭಾಗದಲ್ಲಿ ಸಿಕ್ಕವೆ. ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಜೊತೆಗೆ ಈ ಒಂದು ಭಾಗದಲ್ಲಿ ನೋಡಬೇಕು ಎಷ್ಟೊಂದು ಬಂಡೆಗಳು ಕೂಡ ಒಂದು ಪತ್ತೆಯಾಗಿದ್ದಾವೆ. ಈ ಒಂದು ಬಂಡೆಗಳ ಕೆಳಗೆ ಏನಾದರೂ ಇರಬಹುದಾ ಒಂದು ಏನು ಅನ್ನುವಂಥದ್ದು ಕೂಡ ಈಗ ಇತಿಹಾಸ ತಜ್ಞರು ಕಳೆದ 2 ದಿನಗಳಿಂದ ಕೂಡ ಒಂದು ಚಿಂತನೆ ಮಾಡ್ತಾ ಇದ್ದಾರೆ. ಈ ಬಂಡೆಗಳ ತೆಗೆದ್ರೆ ಈ ಒಂದು ಬಂಡೆಗಳ ಕೆಳಗೆ ಒಂದು ಏನು ಪ್ರಮುಖವಾದಂಥ ಅಂಶಗಳು ಇರ್ಬೋದು ಅನ್ನೋಂಥ ಅಂದಾಜಲಾಗಿದೆ. ಇನ್ನೇನು 2 ದಿನಗಳಲ್ಲಿ ಕೂಡ ಇವು ಕ್ರಿಯೆ ಮೂಲಕ ಇವೆಲ್ಲ ಬಂಡೆಗಳನ್ನು ಮೇಲೆತ್ತುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಗದಗ ಲಕ್ಕುಂಡಿಯಲ್ಲಿ ಏನು ಕಳೆದ 10 ದಿನಗಳಿಂದ ನಡೀತಾ ಇದೆ ಒಂದು ಉತ್ಖನನ ಕಾರ್ಯ. ಒಂದು ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ವಿಶೇಷವಾದಂಥ ಪುರಾತನ ವಸ್ತುಗಳನ್ನು ಕೂಡ ಸಿಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಲಕ್ಕುಂಡಿಯೇ ತನ್ನ ಭೂಗರ್ಭದಲ್ಲಿ ಏನೇನು ಇಟ್ಕೊಂಡಿದ್ದಾಳೆ, ಏನೇನು ಸಿಗುತ್ತೆ ಅನ್ನೋ ನಿರೀಕ್ಷೆ ಈಗ ರಾಜ್ಯದ ಜನರಲ್ಲಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.